ಓಂ ಶಾಂತಿ. ರಾಜಯೋಗ ಅಭ್ಯಾಸ ನಿಯಮಗಳು. ಪರಮಾತ್ಮನನ್ನು ಸ್ಮೃತಿ ಮಾಡುವುದು, ನೆನಪು ಮಾಡುವುದು. ಬೆಳಗಿನ ಸಮಯ ಅಮೃತ ವೇಳೆ 2 ಗಂಟೆಯಿಂದ 5 ಗಂಟೆಯವರೆಗೆ. ನಮ್ಮ ಎಲ್ಲ ದಿನಚರಿ ಕಾರ್ಯ ಕೆಲಸಗಳನ್ನು ಮಾಡುತ್ತಾ, ನಡೆದಾಡುತ್ತಾ, ತಿರುಗಾಡುತ್ತಾ, ಕಾರ್ಯಗಳು ಮುಗಿದ ನಂತರವೂ ಕೂಡ ಪರಮಾತ್ಮ ನೆನಪಿನಲ್ಲಿ ಕೂಡುವುದಾಗಿದೆ. ಮಲಗುವ ಮುನ್ನ 15ರಿಂದ 20 ನಿಮಿಷ, ಗಂಟೆಗೆ 2 ನಿಮಿಷ ಪರಮಾತ್ಮನನ್ನು ಸ್ಮೃತಿ ಮಾಡುವುದು. ಓಂ ಶಾಂತಿ. ನಾವು ರಾಜಯೋಗ ಅಭ್ಯಾಸ ಮಾಡಲು ನಮ್ಮ ಒಂದು ಆಸನವನ್ನು ತಯಾರಿ ಮಾಡಿಕೊಳ್ಳೋಣ. ನಮ್ಮ ಎಲ್ಲ ಕರ್ಮೇಂದ್ರಿಯಗಳನ್ನು ಹಾಗೂ ಮನಸ್ಸು, ಬುದ್ಧಿ, ವಿಚಾರಗಳನ್ನು ಕೇಂದ್ರೀಕೃತ ಮಾಡೋಣ. ಎಲ್ಲವನ್ನು ಸ್ಥಗಿತಗೊಳಿಸಿ ನೆನಪಿನಲ್ಲಿ ಕುಳಿತುಕೊಳ್ಳುವುದಾಗಿದೆ. ಆಮೆಯ ತೆರನಾಗಿ ಕರ್ಮೇಂದ್ರಿಯಗಳನ್ನು ಸಂಕುಚಿತಗೊಳಿಸಿ ಸ್ಥಿತಪ್ರಜ್ಞರಾಗಿ ಮನನ ಚಿಂತನೆ ಮಾಡಿರಿ. ಸ್ವಯಂನ ಚಿಂತನೆ ಅಂದರೆ ಆತ್ಮನ ಚಿಂತನೆಯನ್ನು ಮಾಡೋಣ. ಹಾಗಾದರೆ ನಾವು ಆತ್ಮನ ಸ್ವಸ್ವರೂಪ ದರ್ಶನವನ್ನು ಮಾಡೋಣ. ಆತ್ಮವು ಅದು ಅತಿ ಸೂಕ್ಷ್ಮವಾಗಿದೆ, ಜ್ಯೋತಿರ್ಮಯ, ಪ್ರಕಾಶಮಯವಾಗಿದೆ. ಸ್ವಯಂನನ್ನು ಆತ್ಮನೆಂದು ಪರಿಗಣಿಸುತ್ತಾ ಸ್ಥಿತಿಪ್ರಜ್ಞರಾಗೋಣ. ನಾನು ಆತ್ಮನು ಬೆಳಕಿನ ಸ್ವರೂಪದಲ್ಲಿ ಮುಖಮಂಡಲದ ಭ್ರುಕುಟಿಯ ಮಧ್ಯ ಹಣೆಯ ಭಾಗದಲ್ಲಿ ವಿರಾಜಮಾನನಾಗಿದ್ದೇನೆ. ನಾನು ಆತ್ಮನು ಕಣ್ಣುಗಳ ಮೂಲಕ ನೋಡುವ ಕರ್ಮವನ್ನು ಮಾಡುತ್ತೇನೆ, ಕಿವಿಗಳ ಮೂಲಕ ಕೇಳುವ, ಬಾಯಿಯ ಮೂಲಕ ಮಾತನಾಡುತ್ತೇನೆ. ಎಲ್ಲ ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡಿ ದಿನಚರಿ ಕೆಲಸಗಳನ್ನು ಮಾಡುವಂತಹ ಆತ್ಮನು ನಾನಾಗಿದ್ದೇನೆ. ನಾನು ಆತ್ಮನು ಚೈತನ್ಯ ಜ್ಯೋತಿ ಸ್ವರೂಪ ಆಗಿದ್ದೇನೆ, ಸತ್ಯ ಸ್ವರೂಪ ಆಗಿರುವೆನು, ಪ್ರೇಮ ಸ್ವರೂಪ, ಆನಂದ ಸ್ವರೂಪನಾಗಿರುವೆನು, ಶಕ್ತಿ ಸ್ವರೂಪ, ಜ್ಞಾನ ಸ್ವರೂಪ ಆಗಿದ್ದೇನೆ, ಜ್ಯೋತಿ ಸ್ವರೂಪ ಆಗಿರುವೆನು, ದಯಾ ಸ್ವರೂಪ, ಕರುಣಾ ಸ್ವರೂಪ ಆಗಿದ್ದೇನೆ, ಸ್ನೇಹ ಸ್ವರೂಪ ಆಗಿರುವೆನು, ಪವಿತ್ರ ಸ್ವರೂಪ ಆಗಿರುವೆನು. ಈಗ ನಾನು ಆತ್ಮನ ಸ್ವಧರ್ಮದಲ್ಲಿ ಸ್ಥಿತಪ್ರಜ್ಞನಾಗಿದ್ದೇನೆ. ಮೂಲತಃ ನಾನು ಆತ್ಮನು ಪರಲೋಕ ನಿವಾಸಿಯಾಗಿದ್ದೇನೆ. ಅದು ಆತ್ಮರುಗಳ ಲೋಕವಾಗಿದೆ. ಪರಲೋಕ ನಿರ್ವಾಣಧಾಮ, ಶಾಂತಿಧಾಮವಾಗಿದೆ. ನಾನು ಆತ್ಮನು ಈ ಪ್ರಪಂಚದಿಂದ, ಸಾಕಾರ ಲೋಕದಿಂದ ತುಂಬ ದೂರದ ನಿವಾಸಿಯಾಗಿದ್ದೇನೆ. ಸೂರ್ಯ, ಚಂದ್ರ, ನಕ್ಷತ್ರ, ತಾರೆಗಳಿಗಿಂತಲೂ ದೂರ, ಭೂಲೋಕ, ಸೂಕ್ಷ್ಮ ಲೋಕಗಳಿಗಿಂತಲೂ ದೂರ, ಅತ್ಯುನ್ನತ ಉನ್ನತ ಶಿಖರದಲ್ಲಿ ನಾನು ಆತ್ಮನು ವಿರಾಜಮಾನನಾಗಿದ್ದೇನೆ. ಬ್ರಹ್ಮಲೋಕ, ಅಖಂಡ ಸ್ವರೂಪ, ಜ್ಯೋತಿರ್ಮಯ, ಸ್ವಪ್ರಕಾಶವುಳ್ಳ ಬ್ರಹ್ಮತತ್ವದಲ್ಲಿ ನಾನು ಆತ್ಮನು ನಿವಾಸಿಯಾಗಿದ್ದೇನೆ.